ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ತುಂಬ ಮಹತ್ವ ಇದೆ. ಒಂದೊಂದು ಹಬ್ಬಗಳಿಗೂ ಅದರದೇ ಆದ ವಿಶೇಷತೆ ಇದೆ, ಕಥೆಗಳಿವೆ. ಹಾಗೆ ಗಣೇಶನ ಹಬ್ಬಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಈ ದಿನ ಚಂದ್ರನನ್ನು ನೋಡಬಾರದು ಅನ್ನುವ ನಂಬಿಕೆ ಕೂಡ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಚಂದ್ರನನ್ನು ಪ್ರತಿದಿನ ನಾವು ಗಮನಿಸುವುದಿಲ್ಲ. ಆದರೆ ಭಾದ್ರಪದ ಶುಕ್ಲದ ಚೌತಿಯಂದು ಮಾತ್ರ ನೋಡಬಾರದೆಂದುಕೊಂಡರೂ ಆಕಸ್ಮಿಕವಾಗಿ ನಾವು ಚಂದ್ರನನ್ನು ನೋಡೇ ಬಿಡ್ತೀವಿ. ಅಂದು ಚಂದ್ರನನ್ನು ನೋಡಿದವರಿಗೆ ಅಪವಾದ ಬರುತ್ತೆ. ಆದರೆ ಕೃಷ್ಣ ಪಕ್ಷದ ಚೌತಿಯಂದು ಚಂದ್ರನನ್ನು ನೋಡಿದರೆ ಅಪವಾದ ದೂರವಾಗುತ್ತೆ ಅನ್ನುವ ನಂಬಿಕೆ ಇಂದಿಗೂ ಕೆಲವು ಕಡೆ ಚಾಲ್ತಿಯಲ್ಲಿದೆ. ಮೊದಲಿನ ದಿನ ತಾಯಿ ಸ್ವರ್ಣಗೌರಿಯ ಹಬ್ಬ, ಮಾರನೇ ದಿನವೇ ಗಣೇಶನ ಹಬ್ಬ. ತಾಯಿಯನ್ನು ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದಾಗಿರುವುದರಿಂದ ತಾಯಿ ಭೂಲೋಕಕ್ಕೆ ಬಂದ ಮಾರನೇ ದಿನವೇ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಮಾಡಿದ ವಿವಿಧ ಭಕ್ಷ್ಯ ಭೋಜನಗಳನ್ನು ಭಕ್ಷಿಸಿ ತಾಯಿಯೊಂದಿಗೆ ಗಣಪತಿ ಹಿಂದಿರುಗುತ್ತಾನೆ. ಗಣಪತಿ ತನ್ನ ವಾಹನವಾದ ಇಲಿ ಮೇಲೆ ಕುತ್ಕೊಂಡು ಚಂದ್ರಲೋಕಕ್ಕೆ ಬರುತ್ತಾನೆ. ಈ ವೇಳೆ ಚಂದ್ರನನ್ನು ಗಣೇಶನನ್ನು ನೋಡುತ್ತಾನೆ. ಸರ್ವಾಂಗಕ್ಕೂ ಸುಂದರನಾದ ಚಂದ್ರ ಗಣಪತಿಯ ಆನೆ ಮುಖದ ದುಂಡು ಹೊಟ್ಟೆ ವಾಹನ ಇಲಿಯನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕು ಬಿಡುತ್ತಾನೆ. ಇದನ್ನು ಕಂಡ ಗಣಪತಿಗೆ ಕೋಪ ಬರುತ್ತದೆ. ಅಲ್ಲದೆ, ಎಲೈ ಚಂದ್ರನೇ, ನಿನಗೆ ನಿನ್ನ ಸೌಂದರ್ಯದ ಮದ ಜಾಸ್ತಿ ಆಗಿದೆ. ಎಲ್ಲ ಲೋಕಗಳಲ್ಲೂ ಪೂಜಿಸುತ್ತಾ ಇರುವ ನನ್ನನ್ನು ನೀನು ಮಾತ್ರ ಹಾಸ್ಯ ಮಾಡಿ ನಗ್ತಾ ಇದ್ದೀಯಾ? ಮೂರ್ಖ, ಇದೋ ನಿನ್ನ ಅಹಂಕಾರಕ್ಕೆ ಪ್ರತಿಫಲವನ್ನು ನೀನು ಅನುಭವಿಸು. ನಿನ್ನ ಅಹಂಕಾರಕ್ಕೂ ನಿನ್ನ ಅಜ್ಞಾನಕ್ಕೂ ಕಾರಣವಾಗಿರುವ ನಿನ್ನ ಸೌಂದರ್ಯ ಕುಗ್ಗಿ ಹೋಗಲಿ. ಇನ್ನು ಮುಂದೆ ನಾನು ಹುಟ್ಟಿದ ದಿನವಾದ ಭಾದ್ರಪದ ಚೌತಿಯಂದನ್ನು ನಿನ್ನನ್ನು ನೋಡುವವರು ಸುಳ್ಳು ಅಪವಾದಕ್ಕೆ ಗುರಿಯಾಗಲಿ ಅಂತ ಚಂದ್ರನಿಗೆ ಗಣೇಶ ಶಾಪವನ್ನು ಕೊಡುತ್ತಾನೆ. ಗಣಪತಿಯ ಶಾಪದಿಂದ ಚಂದ್ರನ ಅಹಂಕಾರವೆಲ್ಲ ಕ್ಷಣದಲ್ಲೇ ಇಳಿದು ಹೋಗುತ್ತದೆ. ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾ ಗಣಪತಿಯ ಮುಂದೆ ಕೈಮುಗಿದು ಕ್ಷಮೆ ಕೇಳ್ತಾನೆ. ಸ್ವಾಮಿ, ನನ್ನ ಅಜ್ಞಾನವನ್ನು ಕ್ಷಮಿಸು, ನನಗೆ ಕೊಟ್ಟ ಶಾಪವನ್ನು ವಾಪಸ್ ಪಡೆದುಕೋ ಅಂತ ಚಂದ್ರ ಗಣಪತಿಯ ಮುಂದೆ ಬೇಡಿಕೊಳ್ಳುತ್ತಾನೆ. ಚಂದ್ರನ ಮೊರೆಗೆ ಗಣಪತಿಯ ಮನಸ್ಸು ಕರಗಿ ಚಂದ್ರನನ್ನು ಸಂತೈಸಿ, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ನಿನಗೆ ನಿನ್ನ ಅಹಂಕಾರ ಇಳಿಸುವುದೇ ನನಗೆ ಮುಖ್ಯವಾಗಿತ್ತು. ಈಗ ಏನು ಮಾಡಿದರೂ ನನ್ನ ಶಾಪ ಯಾವತ್ತಿಗೂ ಸುಳ್ಳು ಆಗಲ್ಲ. ಆದರೆ ಚೌತಿಯಂದು ನಿನ್ನನ್ನು ನೋಡಿ ಅಪವಾದಕ್ಕೆ ಗುರಿಯಾದವರು ಬೇರೆ ತಿಂಗಳುಗಳ ಕೃಷ್ಣ ಪಕ್ಷದ ಚತುರ್ಥಿಯಂದು ನಿನ್ನನ್ನು ನೋಡಿದ ನಂತರ ಎಲ್ಲರೂ ಊಟ ಮಾಡಲಿ. ಸಂಕಷ್ಟ ಚತುರ್ಥಿಯನ್ನು ನಿನ್ನ ದರ್ಶನವಾಗದೆ ಯಾರೂ ಭೋಜನ ಸ್ವೀಕರಿಸುವುದಿಲ್ಲ ಅಂತ ಗಣಪತಿ ಹೇಳುತ್ತಾನೆ. ಗಣಪತಿ ಮಾತನ್ನು ಕೇಳಿ ಚಂದ್ರ ಸಮಾಧಾನ ಆಗ್ತಾನೆ. ಈ ಕಾರಣದಿಂದ ಚೌತಿಯಂದು ಚಂದ್ರನನ್ನು ನೋಡಬಾರದು ಅಂತ ಹಿರಿಯರು ಹೇಳುತ್ತಾರೆ. ಈ ನಂಬಿಕೆ ಇಂದಿಗೂ ಕೆಲವು ಕಡೆ ಇದ್ದು, ರಾತ್ರಿ ಆಗುತ್ತಿದ್ದಾಗೆ ಹೊರಗಡೆ ತೆರಳುವ ತಮ್ಮ ಮಕ್ಕಳಿಗೆ ಅಪ್ಪಿತಪ್ಪಿಯೂ ಚಂದ್ರನನ್ನು ನೋಡಬೇಡ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ದೇಶದಾದ್ಯಂತ ಗಣಪತಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆದರೆ ಆ ದಿನ ಚಂದ್ರನನ್ನು ನೋಡಬಾರದು ಅನ್ನುವ ಪದ್ಧತಿ ಬೆಳೆಸಿಕೊಂಡು ಬಂದಿರುವುದರಿಂದ ಅಪ್ಪಿತಪ್ಪಿಯೂ ಯಾರೂ ಕೂಡ ಅಪವಾದಕ್ಕೆ ಗುರಿಯಾಗ್ತೀವಿ ಅನ್ನುವ ಕಾರಣಕ್ಕೆ ಚಂದ್ರನನ್ನು ನೋಡುವುದಕ್ಕೆ ಯಾರೂ ಇಷ್ಟಪಡುವುದಿಲ್ಲ.